ನಮಸ್ಕಾರ ವೀಕ್ಷಕರೇ, BPL ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಎರಡು ಗುಡ್ ನ್ಯೂಸ್ಗಳು ಬಂದಿದ್ದಾವೆ ಕಣ್ರಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ಇಲ್ಲಿ ಮುಖ್ಯವಾಗಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಬಂದಿರುವಂತದ್ದು ಈ ಕಡೆಗೆ. BPL ರೇಷನ್ ಕಾರ್ಡ್ ಯಾರ್ಯಾರು ಹೊಂದಿರ್ತೀರಾ, ಅಲ್ಲಿ ರೈತರಾಗಿರ್ಲಿ ಅಥವಾ ಸಾಮಾನ್ಯ ಒಂದು ಪುರುಷರಾಗಿರ್ಲಿ, ದುಡಿಮೆ ಮಾಡುವಂತಹ ಪುರುಷ ಆಗಿರ್ಲಿ ಮಹಿಳೆ ಆಗಿರ್ಲಿ, ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇದನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಗೃಹಲಕ್ಷ್ಮಿ ಯೋಜನೆ ಯಾಕೆ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಟೋಟಲ್ ಆಗಿ ಈ ಮೂರು ಮಾಹಿತಿಗಳ ಬಗ್ಗೆ ಕಂಪ್ಲೀಟ್ ಆಗಿ ನಾನು ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದಾಗಿರುತ್ತೆ ವೀಕ್ಷಕರೇ. ಕಂಪ್ಲೀಟ್ ಆಗಿ ನೋಡೋದ್ರ ಜೊತೆಗೆ ನಮ್ಮ ಶ್ರಮಕ್ಕೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ಈಗ ಡೈರೆಕ್ಟ್ ಆಗಿ ನಾನು ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಅದು ಇದು ಅಂತ ಏನು ಹೇಳಲ್ಲ, ಈಗ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ 2 ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾಕೆ ಬಂದಿಲ್ಲ ನಿಮಗೆ, ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ಒಂದನೇದಾಗಿ ಯಾವುದಪ್ಪ ಗುಡ್ ನ್ಯೂಸ್, ಈ ಒಂದು BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಈ ಒಂದು ಗುಡ್ ನ್ಯೂಸ್ ಇದೆ. ಈ ಒಂದು ಗುಡ್ ನ್ಯೂಸ್ ಅನ್ನ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ 3ನೇ ಬಾರಿಗೆ ಗದ್ದಿಗೆ ಇರುವಂತಹ ಈ ಒಂದು ನರೇಂದ್ರ ಮೋದಿ ಸರ್ಕಾರ ವೀಕ್ಷಕರೇ 3.0 ಸರ್ಕಾರ ಅಂತಾನೆ ಹೇಳ್ಬೋದು. ಇಲ್ಲಿ ವರ್ಷಕ್ಕೆ 6,000 ಪ್ರತಿ ತಿಂಗಳಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಹಂಚ್ತಾ ಇದ್ರು. ಯಾವ ಯೋಜನೆ ಹೇಳಿದು? PM ಕಿಸಾನ್ ಯೋಜನೆ ಕಣ್ರಿ. ಈ ಒಂದು ಯೋಜನೆಯಲ್ಲಿನೇ ಸಾಕಷ್ಟು ಗುಡ್ ನ್ಯೂಸ್ ಗಳನ್ನ ರೈತರಿಗೋಸ್ಕರ ಕೊಟ್ಟಿರುವಂತದ್ದು. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಅದು ಕೂಡ ಭರ್ಜರಿ ಗುಡ್ ನ್ಯೂಸ್ ಇದೆ. ಅದು ಎಲ್ಲರಿಗೂ ಕೂಡ ಸಂಬಂಧಪಡುತ್ತೆ. ಈಗ ನೋಡ್ಕೊಳ್ಳಿ, ಇದು ರೈತರಿಗೆ ಮಾತ್ರ ಸಂಬಂಧಪಟ್ಟರೆ ಆ ಒಂದು ಯೋಜನೆ ಎಲ್ಲರಿಗೂ ಕೂಡ ಸಂಬಂಧಪಡುತ್ತೆ. ಈ ಒಂದು ನೋಡಿ, ಮೊದಲನೇದಾಗಿ ಇದನ್ನ ನಾನು ತಿಳಿಸ್ಕೊಡ್ತೀನಿ. ಇದೇ ಜುಲೈ ತಿಂಗಳ ಮಂಡಿಸಲಾಗುತ್ತಿರುವಂತಹ ಬಜೆಟ್ ನಲ್ಲಿ PM ಕಿಸಾನ್ ಹಣದಲ್ಲಿ ಭಾರಿ ಏರಿಕೆ ಮಾಡುವಂತಹ ದೇಶದಲ್ಲಿರುವಂತಹ ಎಲ್ಲ ರೈತರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಮೋದಿ ಸರ್ಕಾರ ವೀಕ್ಷಕರೇ. ಇದೇ ಜುಲೈ 23ಕ್ಕೆ ಬಜೆಟ್ ಮಂಡನೆ ಆಗೋದಿದೆ. ಆ ಒಂದು ಮಂಡನೆಯಲ್ಲಿನೇ ಸಾಕಷ್ಟು ಈಗ ಒಂದು ನಿರ್ಧಾರಗಳನ್ನ ಕೈಗೊಳ್ಳೋರಿದ್ದಾರೆ. ಅದರಲ್ಲಿ ಇದೊಂದು PM ಕಿಸಾನ್ ಯೋಜನೆನೂ ಕೂಡ ಒಂದಾಗಿರುತ್ತೆ. ಇದರ ಒಂದು ಅಮೌಂಟ್ ಹೆಚ್ಚಳಿಗೋಸ್ಕರನೇ ಒಂದು ಮಾಹಿತಿ ಬಂದಿರುವಂತದ್ದು. ಎಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ ಮತ್ತೆ ಇದಕ್ಕೆ ಎಷ್ಟು ತಿಂಗಳಿಗೆ, ಈಗಾಗಲೇ 4 ತಿಂಗಳಿಗೊಮ್ಮೆ ಅಮೌಂಟ್ ಬಿಡ್ತಾ ಇದ್ರು 2,000 ರೂಪಾಯಿ, ಈಗ ಎಷ್ಟು ತಿಂಗಳಿಗೊಮ್ಮೆ ಅಮೌಂಟ್ ಬಿಡ್ತಾರೆ, ಎಲ್ಲನೂ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡ್ತಾ ಹೋಗಿ. ಇತ್ತೀಚೆಗೆ ಹಣದುಬ್ಬರದಿಂದಾಗಿ ಈ 2,000 ರೂಪಾಯಿ ಹಣ ಯಾವ ರೈತರಿಗೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಅಂತ ಇದನ್ನ ಗಮನಿಸಿದ ಕೇಂದ್ರ ಸರ್ಕಾರ PM ಕಿಸಾನ್ ಹಣದಲ್ಲಿ ಭಾರಿ ಬದಲಾವಣೆಯನ್ನ ಮಾಡಿ 6,000 ರೂಪಾಯಿ ಬದಲಾಗಿ ಇನ್ನೂ ಹೆಚ್ಚಿಗೆ ನೀಡುವಂತಹ ಕೇಂದ್ರ ಸರ್ಕಾರದಿಂದ ಹಣಕಾಸು ಇಲಾಖೆಗೆ ಮಾಹಿತಿಯನ್ನ ಕಳಿಸ್ತಿರುವಂತದ್ದು. ಈಗ ಬಜೆಟ್ ನಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೇನೆ ಈಗಾಗಲೇ 4 ತಿಂಗಳಿಗೊಮ್ಮೆ ಅಮೌಂಟ್ ಕೊಡ್ತಾ ಇದ್ರಲ್ಲ, ಈಗಾಗಲೇ 17ನೇ ಕಂತಿನ ಹಣ ರಿಲೀಸ್ ಆಗಿರುವಂತದ್ದು. ಎಷ್ಟು ಫಲಾನುಭವಿಗಳಿಗೆ ಅಂದ್ರೆ 9,30,00,000 ಫಲಾನುಭವಿಗಳಿಗೆ ಅಂದ್ರೆ ರೈತರಿಗೆ ಹಣ ರಿಲೀಸ್ ಆಗಿದೆ. ಈ ಒಂದು ಯೋಜನೆಯಲ್ಲಿ ಎಷ್ಟು ರೈತರಿದ್ದಾರೆ ಅಂದ್ರೆ 11 ಕೋಟಿಗಿಂತ ಹೆಚ್ಚಿನ ರೈತರಿದ್ದಾರೆ. 12 ಕೋಟಿಗಿಂತ ಒಳಗಿರುವಂತಹ ಟೋಟಲ್ ಆಗಿ 11.5 ಕೋಟಿ ಅಂತ ಅನ್ಕೊಳ್ಳಿ. ಅಷ್ಟು ರೈತರಲ್ಲಿ 9.5 ಕೋಟಿ ರೈತರಿಗೆ ಮಾತ್ರ ಯಾಕೆ ಹೋಯ್ತು ಅಮೌಂಟ್ ಅಂತ ನೀವು ಕೇಳ್ಬೋದು. ಯಾಕೆ ಅಂದ್ರೆ ಪಹಣಿ ಆಧಾರು ಲಿಂಕ್ ಮಾಡಿಸಿಲ್ಲ. ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಲಿಂಕ್ ಮಾಡಿಸಿ ಇದೇ ಜುಲೈ ಒಳಗಾಗಿನೇ ಲಿಂಕ್ ಮಾಡಿಸಿ, ಇಲ್ಲ ಅಂದ್ರೆ ಮುಂದೆ ಲಿಂಕ್ ಮಾಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ. ಇಲ್ಲಾಂದ್ರೆ ಹಣ ಕೊಟ್ಟು ಆ ಒಂದು ಲಿಂಕ್ ಅನ್ನ ಮಾಡಿಸ್ಬೇಕಾಗತ್ತೆ. ಎಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋಗಿ ಲಿಂಕ್ ಮಾಡಿಸ್ಬೇಕಾಗತ್ತೆ. ಇನ್ನೂವರೆಗೂ ಕೂಡ ಯಾರು ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ, ಬೇಗನೆ ಲಿಂಕ್ ಮಾಡಿಸಿದ್ರೆ ಮಾತ್ರ ಈ ಒಂದು ಯಾವ್ದು PM ಕಿಸಾನ್ ಯೋಜನೆಯ ಅಮೌಂಟ್ ಬರ್ಲಿಕ್ಕೆ ಸಾಧ್ಯ ವೀಕ್ಷಕರ. ಮತ್ತೆ ಯಾವುದೇ ರೈತರಿಗೆ ರೈತರಿಗಿಂದ ಬರುವಂತಹ ಯೋಜನೆಗಳಿದಾವೆ ಅಲ್ಲ, ಈ ಒಂದು ಪಹಣಿ ಲಿಂಕ್ ಮಾಡಿಸಿದ್ರೆ ಮಾತ್ರ ಅಮೌಂಟ್ ಬರುತ್ತೆ. ಅದಕ್ಕೆ ಬೇಗನೆ ಹೋಗಿ ಲಿಂಕ್ ಮಾಡಿಸಿ ಜುಲೈ 31ರ ಒಳಗಾಗಿ. ಇದನ್ನ ಗಡುವು ಕೊಟ್ಟಿರುವಂತದ್ದು ಒಂದು ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಆಗಿರ್ಲಿ ಒಂದು ಟೈಮಿಂಗ್ ಅನ್ನ ಕೊಟ್ಟಿದೆ. ಬೇಗನೆ ಹೋಗಿ ಲಿಂಕ್ ಮಾಡಿಸಿ. ಇಲ್ಲಿ ನೋಡಿ, ಮೋದಿ ಅವರು ಕೇಂದ್ರ ಸಚಿವೆ ಅಂದ್ರೆ ಹಣಕಾಸು ಮಂತ್ರಿ ಯಾರಿದಾರೆ ಅಂದ್ರೆ ನಿರ್ಮಲಾ ಸೀತಾರಾಮನ್, ಅವ್ರ ಹತ್ರ ಮತ್ತೆ ಇಲ್ಲಿ ಕೃಷಿ ಸಚಿವ ಶಿವರಾಮ್ ಸಿಂಗ್ ಚೌಹಾಣ್ ಅವರ ಹತ್ರ ಕೂಡ ಈಗ ಚರ್ಚೆ ಮಾಡ್ತಾ ಇರುವಂತದ್ದು. ಸ್ವಲ್ಪ ಚರ್ಚೆ ಮಾಡಿ ಈಗ ಬಜೆಟ್ ನಲ್ಲಿ ಮಂಡನೆ ಮಾಡೋರಿದ್ದಾರೆ. ಈ ಒಂದು ಯೋಜನೆ ಅಡಿಯಲ್ಲಿ 6,000 ರೂಪಾಯಿ ಹಣ ಯಾರ ರೈತರಿಗೂ ಕೂಡ ಸಾಲ್ತಾ ಇಲ್ಲ, ಯಾರ ರೈತರಿಗೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ. ಇದರಲ್ಲಿ ಹೆಚ್ಚಳ ಮಾಡೋಣ, ಎಲ್ಲ ರೈತರಿಗೆ ಇನ್ನಷ್ಟು ಹೆಚ್ಚಿನ ಒಂದು ಹಣವನ್ನ ನಾವು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಬಜೆಟ್ ನಲ್ಲಿ ಒಂದು ಮಾತನಾಡೋರಿದ್ದಾರೆ. ಈಗಾಗಲೇ ಸ್ವಲ್ಪ ಚರ್ಚೆ ಮಾಡ್ಕೊಂಡು
ತಗೊಂಡಿದ್ದಾರೆ. ಈಗ ಬಜೆಟ್ ನಲ್ಲಿ ಏನ್ ಡಿಸಿಷನ್ ತಗೋತಾರೆ, ಈ ಒಂದು ಹಣಕಾಸು ಸಚಿವೆಯವರು ನಿರ್ಮಲಾ ಸೀತಾರಾಮನ್ ಮತ್ತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಏನ್ ಡಿಸಿಷನ್ ತಗೋತಾರೆ ಅದನ್ನ ಮೋದಿಜಿ ಅವರಿಗೆ ಹೇಳ್ತಾರೆ, ಆಮೇಲೆ ಬಜೆಟ್ ನಲ್ಲಿ ಮಂಡನೆ ಮಾಡಿಬಿಡ್ತಾರೆ. ಸೊ ಓಕೆನಾ, ಆ ಒಂದು 23ನೇ ತಾರೀಕುವರೆಗೂ ನಾವು ವೇಟ್ ಮಾಡೋಣವಾ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಟೋಟಲ್ ಆಗಿ ಎಷ್ಟು ಜನರು ಇದ್ದಾರೆ, ಎಷ್ಟು ಜನರಿಗೆ ಹೋಗ್ತಾ ಇದೆ ಎಲ್ಲನೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಒಂದು 8,000ವರೆಗೂ ಕೂಡ ಹಣ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ 6,000 ರೂಪಾಯಿ ಇದೆಲ್ಲ, ಇನ್ನೂ 2,000 ರೂಪಾಯಿ ಅದರೊಳಗೆ ಆ್ಯಡ್ ಮಾಡ್ತಾರೆ. ಆ್ಯಡ್ ಮಾಡಿ ಒಂದು 8,000 ರೂಪಾಯಿ ಅಮೌಂಟನ್ನು ನಿಮ್ಮ ಖಾತೆಗೆ ಜಮಾ ಮಾಡುವಂತಹ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿ ಬಂದಿರುವಂಥದ್ದು. ಸೊ ಅದನ್ನು ಈಗ PM ಕಿಸಾನ್ ಯೋಜನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಾದ ತಕ್ಷಣ ಈಗ ಇನ್ನೊಂದು ಗುಡ್ ನ್ಯೂಸ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಇದನ್ನು ನೋಡ್ಕೊಳ್ಳಿ. ಈಗ ಮೊದಲು ಇಲ್ಲಿ ನೋಡಿ, ಈ ಒಂದು ಯೋಜನೆ ಅಡಿಯಲ್ಲಿ ಸಿಗಲಿದೆ ಪ್ರತಿ ಒಂದು ಕುಟುಂಬಕ್ಕೂ ಕೂಡ 10 ಲಕ್ಷ ಅಂದ ಬಳಿಕ ಗಾಬರಿ ಆಗಬೇಡಿ, ಫೇಕ್ ನ್ಯೂಸ್ ಅಂತ ಅನ್ಕೊಳ್ಳೇಬೇಡಿ. ಯಾಕಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟೆ ಬಹಳಷ್ಟು ದಿನ ಆಯ್ತು. ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಜನ ಯೂಸ್ಫುಲ್ ಕೂಡ ತೆಗೆದುಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಈಗಾಗಲೇ ಹಣ ಸಿಗ್ತಾ ಇದೆ. ಸೊ ಈಗ ಕೂಡ ಸಿಗ್ತದೆ, ಸದ್ಯದಲ್ಲಿನೂ ಕೂಡ ಸಿಗ್ತಾ ಇದೆ. ಅದನ್ನ ನಾನು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ, ನೋಡ್ತಾ ಹೋಗಿ. 10 ಲಕ್ಷಕ್ಕೆ ಯಾವ ರೀತಿಯಾಗಿ ಹೆಚ್ಚಳ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತಿಳ್ಕೊಳ್ಳಿ. BPL ಮತ್ತೆ APL ರೇಷನ್ ಕಾರ್ಡ್ ಅನ್ನ ಹೊಂದಿದವರು ಕೂಡ ಈಗ ಇಂಪಾರ್ಟೆಂಟ್ ಮಾಹಿತಿ ಇದೆ. APL ದಾರರು ಕೂಡ ನೋಡ್ಲೇಬೇಕಾಗತ್ತೆ. ಸೊ ನಿಮ್ಗೂ ಕೂಡ ಹಣ ಹೆಚ್ಚಳ ಮಾಡೋರು ಇದ್ದಾರೆ. ಸೊ ನೋಡ್ತಾ ಹೋಗಿ ಮುಂದೆ. ಇಲ್ಲಿ ನೋಡಿ 10 ಲಕ್ಷಕ್ಕೆ ಏರ್ಪಡೆ ಮಾಡ್ತಾ ಇರುವಂತದ್ದು. ಇಲ್ಲಿ ನೋಡಿ ಜುಲೈ 23ರಂದು ಕೇಂದ್ರ ನರೇಂದ್ರ ಮೋದಿ ಅವರ ಸರ್ಕಾರ 3.0 ಬಜೆಟ್ ಅನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಲಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಆರೋಗ್ಯ ವಿಮಾ ಯೋಜನೆ ಅಡಿಯಲ್ಲಿ ಸದ್ಯ ಇರುವಂತಹ 5 ಲಕ್ಷ ವಿಮೆ ಮೊತ್ತವನ್ನ 10 ಲಕ್ಷದ ರೂವರೆಗೆ ಹೆಚ್ಚಳ ಮಾಡುವಂತಹ ಚಿಂತನೆ ನಡೆಸಿದೆ. ಇಲ್ಲಿ 3.0 ಸರ್ಕಾರ, ಮೋದಿ ಅವರ ಸರ್ಕಾರ 3ನೇ ಬಾರಿ ಗದ್ದಿಗೆ ಏರಿದ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಈಗಾಗಲೇ 17ನೇ ಕಂತಿನ ಬಿಟ್ಟರು. ಈಗಾಗಲೇ ಈ ಒಂದು PM ಕಿಸಾನ್ ನಲ್ಲಿ ಹಣ ಹೆಚ್ಚಳ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಈ ಒಂದು ಗೊತ್ತಾಯ್ತಲ್ಲ ಯಾವ ಯೋಜನೆ ಅಂತ, ಆಯುಷ್ಮಾನ್ ಭಾರತ ಯೋಜನೆ ಕಣ್ರಿ. ಆಯುಷ್ಮಾನ್ ಕಾರ್ಡ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನೋಡಿ. ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೋತಿರಲ್ಲ, ಸೊ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡ್ರೆ ಸೊ ನಿಮ್ಗೆ 5 ಲಕ್ಷ ರೂಪಾಯಿ ಯಾವುದೇ ಒಂದು ಆಸ್ಪತ್ರೆ ಯಾವ್ದು ಬೇಕಾದ್ರೂ ಅಲ್ಲ, ಸೊ ಇವೇ ಆಸ್ಪತ್ರೆಗೆ ಹೋಗ್ಬೇಕಂತ ಇರತ್ತೆ. ಇವೇ ಅಂದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಂತ ಏನಿಲ್ಲ, ಪ್ರೈವೇಟ್ ಆಸ್ಪತ್ರೆನಲ್ಲಿನೂ ಕೂಡ ಹೋಗಿ ಚಿಕಿತ್ಸೆನ ಮಾಡ್ಕೋಬಹುದಾಗಿರುತ್ತೆ. ಮತ್ತೆ ಈ ಒಂದು ಯೋಜನೆ ಎಲ್ಲ ದೊಡ್ಡ ಆಸ್ಪತ್ರೆಗಳನ್ನೇ ಇದಾವೆ. ಸಾಕಷ್ಟು ಹತ್ರ ಆಸ್ಪತ್ರೆಗಳಿಗೆ ಹೋಗಿ ನೀವು ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಹೋಗಿರ್ತೀರಾ. ಸೊ 5 ಲಕ್ಷ ರೂಪಾಯಿವರೆಗೆ ಫ್ರೀಯಾಗಿ ಚಿಕಿತ್ಸೆನ ಈಗ ಸದ್ಯದಲ್ಲಿ ಪಡಿಬಹುದು. ಸದ್ಯದಲ್ಲಿ BPL ರೇಷನ್ ಕಾರ್ಡ್ ಹೊಂದಿದವರು 5 ಲಕ್ಷ ರೂಪಾಯಿ ಪಡಿಬಹುದು. ಮತ್ತೆ APL ರೇಷನ್ ಕಾರ್ಡ್ ಅನ್ನ ಯಾರು ಹೊಂದಿರ್ತೀರಾ, ಸೊ ನೀವು 3 ಲಕ್ಷ ರೂಪಾಯಿ ಒಂದು ಚಿಕಿತ್ಸೆಯನ್ನ ಫ್ರೀ ಆಫ್ ಕಾಸ್ಟ್ ಅನ್ನ ನೀವು ಪಡಿಬಹುದಾಗಿರುತ್ತೆ ಈಗ ಸದ್ಯದಲ್ಲಿ. ಸೊ ಈಗ 23ನೇ ತಾರೀಕು ಬಜೆಟ್ ಮಂಡನೆ ಮಾಡಿರ್ತಾರೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಸೊ ಬಜೆಟ್ ಮಂಡನೆಯಲ್ಲಿ ಈ ಒಂದು 5 ಲಕ್ಷದಿಂದ 10 ಲಕ್ಷಕ್ಕೆ ಏರ್ಸೋರಿದ್ದಾರೆ. ಯಾರಿಗೆ? BPL ರೇಷನ್ ಕಾರ್ಡ್ ಅವರಿಗೆ. ಹಾಗಾದ್ರೆ APL ರೇಷನ್ ಕಾರ್ಡ್ ಅವ್ರು ಕೇಳ್ಬೋದು, ಸೊ ನಿಮ್ಗೆ 3 ಲಕ್ಷ ರೂಪಾಯಿ ಏನಿದೆ ಅಲ್ಲ, ಸೊ ಅದು 6 ಲಕ್ಷಕ್ಕೆ ಏರಿಸ್ತಾರೆ ಅಂತ ಚಿಂತನೆ ನಡೆಸಿದೆ. ಸೊ ಆ ಒಂದು ಬಜೆಟ್ ನಲ್ಲಿ ಟೋಟಲ್ ಆಗಿ ಇದಿಷ್ಟು ಮಂಡನೆಯನ್ನ ಮಾಡೋರು ಇದ್ದಾರೆ. ಸೊ ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಬೇಗನೆ ಮಾಡಿಸ್ಕೊಂಡಿಡಿ. ಸೊ ಇದು ಸ್ಟಾರ್ಟ್ ಆದ ತಕ್ಷಣ ಸರದಿ ಸಾಲ ಹಚ್ಚಿಬಿಟ್ಟಿದ್ರು. ಸಾಕಷ್ಟು ಜನ ನಾನೇ ನೋಡಿದ್ದೀನಿ, ಸಾಕಷ್ಟು ಜನ ಈಗ ಫ್ರೀ ಆಗಿ ಈ ಒಂದು ಯೋಜನೆ ಅಡಿಯಲ್ಲಿ ಆಸ್ಪತ್ರೆಯನ್ನ ಚಿಕಿತ್ಸೆಯನ್ನ ಪಡೆದಿರುವಂತದ್ದು ಈಗಾಗಲೇ ಬಹಳಷ್ಟು ಉದಾಹರಣೆಗಳಿದಾವೆ. ಸೊ ಈಗ ವೀಕ್ಷಕರೇ ನಿಮ್ಗೆ ಒಬ್ಬೊಬ್ಬರಿಗೆ ಅನಿಸ್ಬೋದು ಫೇಕ್ ನ್ಯೂಸ್ ಅಂತ. ಸೊ ಯಾಕೆ ಫೇಕ್ ನ್ಯೂಸ್ ಅನ್ಸುತ್ತೆ, ಇಲ್ಲಿ ಈ ಒಂದು ಯೋಜನೆ ಇಲ್ಲ ಅಂತಾನೂ ಕೂಡ ಅನಿಸ್ಬೋದು. ಯಾಕಂದ್ರೆ ನೀವು ಆ ಒಂದು ಯಾವ ಆಸ್ಪತ್ರೆಗೆ ಹೋಗಿರ್ತೀರ ಆ ಒಂದು ಆಸ್ಪತ್ರೆಯಲ್ಲಿ ಈ ರೀತಿ ಫ್ರೀ ಆಗಿ ಚಿಕಿತ್ಸೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಅದಕ್ಕೆ ಲಭ್ಯವಿರುವುದಿಲ್ಲ. ಸೊ ಇದಕ್ಕೆ ಇಂತಿಷ್ಟೇ ಅಂತ ಆಸ್ಪತ್ರೆಗಳಿದಾವೆ. ಇಂತಹ ಆಸ್ಪತ್ರೆಗಳಿಗೆ ಹೋಗಿನೇ ನೀವು ಒಂದು ಚಿಕಿತ್ಸೆನ ಪಡಿಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಸಾಕಷ್ಟು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇರ್ತವೆ, ಆದರೆ ಎಲ್ಲ ತಾಲೂಕಿನಲ್ಲಿರುವಂತಹ ಎಲ್ಲ ಆಸ್ಪತ್ರೆಗಳಿಗೆ ಕೊಟ್ಟಿರಲ್ಲ. ಸಾಕಷ್ಟು ಜಿಲ್ಲೆಗಳಲ್ಲಿರುವಂತಹ ದೊಡ್ಡ ಆಸ್ಪತ್ರೆಗಳಿಗೆ ಕೊಟ್ಟಿರ್ತಾರೆ. ನೀವು ದೊಡ್ಡ ಆಸ್ಪತ್ರೆಗಳಲ್ಲಿನೇ ಹೋಗಿ ಒಳ್ಳೆಯ ಚಿಕಿತ್ಸೆಯ ಮುಖಾಂತರ ಹೆಚ್ಚಿನ ಹಣದ ಮುಖಾಂತರ ಪಡಿಬಹುದಾಗಿರುತ್ತೆ ಫ್ರೀಯಲ್ಲಿ. ಸೊ ಹಾಗಾದ್ರೆ ಈ ಒಂದು ಆಯುಷ್ಮಾನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡ್ಬಿಡಿ ಆದಷ್ಟು ಬೇಗ. CS ಸೆಂಟರ್ ಆಗಿರಲಿ, ಆದಷ್ಟು ಒಂದು ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ನೀವು ಮಾಡಿಸ್ಕೋಬಹುದಾಗಿರುತ್ತೆ ಆಯುಷ್ಮಾನ್ ಕಾರ್ಡ್ಗಳನ್ನ. ಸೊ ಮಾಡಿಸ್ಕೊಂಡ ತಕ್ಷಣ ನೀವು ಏನಾಗುತ್ತೆ, ಈಗ 5 ಲಕ್ಷದಿಂದ 10 ಲಕ್ಷದವರೆಗೆ ಏರಿಸ್ತಾರೆ. 10 ಲಕ್ಷದವರೆಗೆ ಯಾರು ಬೇಕಾದ್ರೂ ಕೂಡ ಚಿಕಿತ್ಸೆಯನ್ನ ಪಡ್ಕೋಬಹುದಾಗಿರುತ್ತೆ ವೀಕ್ಷಕರೇ. ಸೊ ಒಂದು ಏನು ಸರ್ಕಾರಿ ಒಂದು ಆಸ್ಪತ್ರೆಗಳಿದಾವಲ್ಲ, ಸರ್ಕಾರದಷ್ಟೇ ಅಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಕೂಡ ಇದಾವೆ. ಸೊ ಒಂದು ಪ್ರೈವೇಟ್ ಆಸ್ಪತ್ರೆಗಳು ಯಾವ್ಯಾವ ಆಸ್ಪತ್ರೆಗಳಿಗೆ ನೀವು ಹೋಗಿ ನೀವು ಚಿಕಿತ್ಸೆನ ಪಡಿಬೇಕು ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅದ್ರ ಬಗ್ಗೆ ನಾನು ಲಿಸ್ಟ್ ರೆಡಿ ಮಾಡಿಲ್ಲ. ಸೊ ಒಂದು ಆಸ್ಪತ್ರೆಗಳ ಲಿಸ್ಟ್ ಅನ್ನ ಇನ್ನೂ
ಹೆಚ್ಚಿಗೆ ಕೂಡ ಮಾಡ್ಬೋದಾಗಿರುತ್ತೆ ಬಜೆಟ್ ಮಂಡನೆಯಲ್ಲಿ. ಅಂದ್ರೆ 23ನೇ ತಾರೀಕು ಇನ್ನೂ ಹೆಚ್ಚಿನ ಆಸ್ಪತ್ರೆಗಳನ್ನ ಅದರೊಳಗೆ ಆ್ಯಡ್ ಮಾಡಿದ್ರೆ ಸೊ ಆ ಒಂದು ಆಸ್ಪತ್ರೆಗಳನ್ನ ಸೇರಿಸಿ ಎಲ್ಲ ಆಸ್ಪತ್ರೆಗಳ ಲಿಸ್ಟ್ ಅನ್ನ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಆ ಒಂದು ಬಜೆಟ್ ನಲ್ಲಿ ಹೆಚ್ಚು ಮಾಡಿದಾರ ವಿಲ್ವೋ ಅನ್ನೋದನ್ನು ಕೂಡ ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ. ಸೊ ಇದಿಷ್ಟು ಈ 2 ಗುಡ್ ನ್ಯೂಸ್ ಗಳ ಬಗ್ಗೆ ಮಾಹಿತಿ ಮುಗಿದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಬಂದ್ಬಿಡೋಣ. ಸೊ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಯಾಕೆ ಬರ್ತಾ ಇಲ್ಲ ಅಂತ ಸಾಕಷ್ಟು ಜನರು ಕೇಳ್ತಾ ಇದ್ರೆ, ಸೊ ವೀಕ್ಷಕರ ಇಲ್ಲಿ ಏನು ಹೇಳ್ಬೇಕಂದ್ರೆ ಸಾಕಷ್ಟು ಫಲಾನುಭವಿಗಳನ್ನ ತೆಗೆದುಹಾಕಿರುವಂತದ್ದು ನಿಜ. ಮತ್ತೆ BPL ರೇಷನ್ ಕಾರ್ಡ್ಗಳನ್ನ 40 ರಿಂದ 50 ಲಕ್ಷ BPL ರೇಷನ್ ಕಾರ್ಡ್ಗಳನ್ನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತೆಗಿತಾ ಇರುವಂತದ್ದು. ಅದರೊಳಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ರಿಂದ 3 ಲಕ್ಷ ಫಲಾನುಭವಿಗಳನ್ನ ಮಹಿಳೆಯರನ್ನ ತೆಗೆದುಹಾಕಿದ್ದಾರೆ. ಸೊ ಅವರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಏನಿಲ್ಲ, ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಹೋಗಿದೆ. ಅಂದ್ರೆ 1,20,00,000 ಫಲಾನುಭವಿಗಳಲ್ಲಿ ಆಲ್ಮೋಸ್ಟ್ 20 ಕೋಟಿ ಫಲಾನುಭವಿಗಳನ್ನ ಅಂದ್ರೆ 20 ಲಕ್ಷ ಫಲಾನುಭವಿಗಳನ್ನ ತೆಗೆದಾಕ್ ಬಿಡುವಂತಹ ಚಾನ್ಸಸ್ ಇದೆ. 1 ಕೋಟಿ ಫಲಾನುಭವಿಗಳೇನು ಉಳಿತಾರಲ್ಲ, ಸೊ ಅದರೊಳಗೆ ಈಗಾಗಲೇ 20 ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಹೋಗಿದೆ. ಇನ್ನೇನು 80% ಇದಾರಲ್ಲ, ಸೊ ಒಂದು 80% ಫಲಾನುಭವಿಗಳಿಗೆ ಈಗ ಹಂತವಾಗಿ ಹಾಕ್ತಾ ಹೋಗ್ತಾ ಇದ್ದಾರೆ. ಸೊ ನಿಮಗೆ 10ನೇ ಕಂತಿನ ಹಣದವರೆಗೆ ಬಂದಿದೆ ಅಂದ್ರೆ ಅಮೌಂಟ್ ಇನ್ನು ಮುಂದೆನೂ ಕೂಡ ಬರುತ್ತೆ. ಒಂದು 11ನೇ ಕಂತು ಕೂಡ ಬರುತ್ತೆ, 12ನೇ ಕಂತು ಕೂಡ ಬರುತ್ತೆ. ಆದ್ರೆ ಇಲ್ಲಿ 7ನೇ ಕಂತು, 6ನೇ ಕಂತು ಅಥವಾ 5ನೇ ಕಂತು ಬಂದ್ಬಿಟ್ಟು ನಿಂತಿರುವಂತಹ ಒಂದು ಫಲಾನುಭವಿಗಳೇನಿದಾರಲ್ಲ, ಸೊ ನಿಮಗೆ ಮುಂಬರುವಂತಹ ಅಮೌಂಟ್ ಚಾನ್ಸಸ್ ಕಡಿಮೆ. ಯಾಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಏನಾದ್ರು ಫಾಲ್ಟ್ ಆಗಿರುತ್ತೆ ಅಥವಾ ನೀವೇ ಖುದ್ದಾಗಿ ತಿದ್ದುಪಡಿಗಳನ್ನ ಮಾಡಿಸ್ಕೊಂಡಿರ್ತಾರ ಅಥವಾ ಬೇರೆ ಸ್ಥಳಗಳಿಗೆ ಹೋಗೋಕ್ಕೋಸ್ಕರ ಅಡ್ರೆಸ್ ಅನ್ನ ಚೇಂಜ್ ಮಾಡ್ಸ್ಕೊಂಡಿರ್ತಾರ, ನಂಬರ್ಗಳನ್ನ ಚೇಂಜ್ ಮಾಡ್ಕೊಂಡಿರ್ತೀರ, ಸೊ ಅಥವಾ ಯಾವುದೇ ರೀತಿಯಾದಂತಹ ತಿದ್ದುಪಡಿಗಳನ್ನ ಮಾಡಿಸ್ಕೊಂಡಿರ್ತೀರ. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಅಮೌಂಟ್ ಬರೋದು ನಿಂತು ಬರುವಂಥದ್ದು ಸಹಜನೇ. ಮತ್ತೊಂದು ಇನ್ನೊಂದು, ಈಗ ಸಾಕಷ್ಟು ಜನರು ಮದುವೆ ಆಗಿ ಹೋಗಿರ್ತಾರೆ, ನಿಮ್ಮ ಮಕ್ಕಳ ಹೆಸರು ನಿಮ್ಮ ಒಂದು ರೇಷನ್ ಕಾರ್ಡ್ಗಳಲ್ಲಿರುತ್ತೆ. ಆ ಒಂದು ರೇಷನ್ ಕಾರ್ಡ್ಗಳಿಂದ ತೆಗೆದಾಕಿ ಮತ್ತೊಂದು ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ ಅವ್ರ ಮದುವೆ ಆದ ಬಳಿಕ ಅವ್ರು ಬೇರೆ ಮಾಡಿಸ್ಕೊಂಡು ಬಿಡ್ತಾರೆ. ಸೊ ನಿಮ್ಮ ರೇಷನ್ ಕಾರ್ಡ್ಗಳಿರುವಂತಹ ಅವರ ಹೆಸರನ್ನು ತೆಗೆದಾಕಿರಲ್ಲ ಅಥವಾ ತೆಗೆದಾಕ್ತಿರ್ತಾರೆ. ತೆಗೆದಾಕಿದ್ಮೇಲೆ ಅಲ್ಲಿ ಮೇಲ್ಗಡೆ ಹೋಗಿ ಫೆಚ್ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ ಅಥವಾ ನೀವೇ ಖುದ್ದಾಗಿ ಒಂದು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಂದು ಸಾರಿ. ಇಲ್ಲಪ್ಪ ಅಂದ್ರೆ ಫೆಚ್ ಆಗುವ ತನಕ ನೀವು ವೇಟ್ ಮಾಡ್ಬೇಕು ಆಗುತ್ತೆ. ಸೊ ಇದಿಷ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಈಗಾಗಲೇ ನಾನು ಕೆಲವೊಂದು ಸ್ಟುಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೊಸ ರೂಲ್ಸ್ ಗಳನ್ನ, ಯಾವ ರೂಲ್ಸ್ ಗಳನ್ನ ತಂದಿದ್ದಾರೆ ಅಂತ. ಸೊ ಅವು ರಿಪೀಟ್ ಮಾಡಲ್ಲ ನಾನು. ಸೊ ಮತ್ತೊಂದು ವಿಡಿಯೋಗಳಲ್ಲಿ ಹೋಗಿ ನೋಡ್ಕೋಬಹುದು. ಸ್ವಲ್ಪ ಹೇಳ್ಬೇಕಂದ್ರೆ ಈಗ ಒಂದು ನೀವು ಏನು ಆದಾಯ ತೆರಿಗೆ ಅವು ಇವುಗಳನ್ನ ಏನು ತುಂಬ್ತಿರ್ತಿರಲ್ಲ, ಸೊ ನಿಮ್ಮೆಲ್ಲರದು ಕೂಡ ರೇಷನ್ ಕಾರ್ಡ್ಗಳನ್ನ ಡೆಡ್ ಮಾಡ್ತಾ ಇರುವಂಥದ್ದು. ಮತ್ತೆ ಸಾಕಷ್ಟು ಜನ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಒಂದು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವಂಥದ್ದು, ಅವ್ರಿಗೂ ಕೂಡ ಡೆಡ್ ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಾಕಷ್ಟು ಹೊಸ ರೂಲ್ಸ್ಗಳನ್ನ ತಂದಿದ್ದಾರೆ. 2 ವೀಲರ್ 4 ವೀಲರ್ ಹೊಂದಿರುವಂಥವರಿಗೆ ಸಾಕಷ್ಟು ಜನ ಈಗ ನೌಕರಿಗಳನ್ನ, ಒಂದು ಸರ್ಕಾರಿ ಜಾಬ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ರೇಷನ್ ಕಾರ್ಡ್ಗಳನ್ನ ತೆಗೆದಾಕ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ರೂಲ್ಸ್ಗಳನ್ನ ತಂದಿರುವಂಥದ್ದು. ಸೊ ಅದನ್ನ ಎಲ್ಲ ಹೇಳ್ತಾ ಕೂತ್ರೆ ಇನ್ನೂ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊಳ್ಳಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಆ ಒಂದು ರೂಲ್ಸ್ ಬಗ್ಗೆನೇ ಆ ಒಂದು ವಿಡಿಯೋ ಇದೆ. ಸೊ ಅಲ್ಲಿ ಕೂಡ ನೋಡ್ಕೋಬಹುದಾಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಒಂದು ಮಾಹಿತಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.